ನಮಸ್ಕಾರ ವೀಕ್ಷಕರೇ, ಇದೀಗ ತಾನೇ CTET ರಿಸಲ್ಟ್ ಅನೌನ್ಸ್ ಆಗಿದೆ. ಬನ್ನಿ ಯಾವ ಥರ ಅದನ್ನು ನಾವು ರಿಸಲ್ಟ್ ಚೆಕ್ ಮಾಡೋದು ಅಂತ ನೋಡೋಣ. ಮೊದಲಾಗಿ ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿರಿ. ನಂತರ ಅಲ್ಲಿ ನೀವೇನು ಮಾಡ್ಬೋದು ಅಂತಂದರೆ, ಕ್ರೋಮ್ ಬ್ರೌಸರಲ್ಲಿ CTET ರಿಸಲ್ಟ್ 2026 ಅಂತ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿದ ನಂತರ ನಿಮಗೇನು ಸಿಗುತ್ತೆ ಅಂತಂದರೆ, ಅಫಿಷಿಯಲ್ ಒಂದು ಹೋಮ್ ಪೇಜ್ ಲಿಂಕ್ ನಿಮಗೆ ಬ್ರೌಸರಲ್ಲಿ ಓಪನ್ ಆಗುತ್ತಾ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಾಣ್ತಾ ಇದೆ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನೋ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಮೊದಲಿಗೆ ಕಾಣಿಸ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ CTET ಅಫಿಷಿಯಲ್ ವೆಬ್ಸೈಟ್ ಬಂತು. ಈಗ ಆಲ್ರೆಡಿ ನೀನು ಈಗ ನೋಡ್ತಾ ಇರ್ಬೋದು, ಅಲ್ಲಿ ಟೈಟಲ್ ಬಾರಲ್ಲಿ CTET ಫೆಬ್ರವರಿ 2026 ರಿಸಲ್ಟ್ ಅನ್ನೋ ಒಂದು ಟೈಟಲ್ ಬಾರ್ ಓಪನ್ ಆಗ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಎಡಗಡೆ CET ಫೆಬ್ರವರಿ 2026 ರಿಸಲ್ಟ್ ಅಂತಂದು ಕಾಣಿಸ್ತಾ ಇದೆಯಲ್ಲ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂತಂದರೆ ನೆಕ್ಸ್ಟ್ ನಿಮಗೆ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ ಅಂದರೆ ಎಕ್ಸ್ಟರ್ನಲ್ ವೆಬ್ಸೈಟ್ ಒಂದು ಓಪನ್ ಆಗುತ್ತಾ. ಸೊ ಆ ಎಕ್ಸ್ಟರ್ನಲ್ ವೆಬ್ಸೈಟ್ನಲ್ಲಿ ನೀವೇನು ಮಾಡಬೇಕಂತಂದರೆ, ಓಪನ್ ಆದ ತಕ್ಷಣ ಅಲ್ಲಿ ನಿಮ್ಮ ರೋಲ್ ನಂಬರನ್ನು ಎಂಟ್ರಿ ಮಾಡೋ ಆಪ್ಷನ್ ಇರುತ್ತೆ. ನಿಮ್ಮ ರೋಲ್ ನಂಬರನ್ನು ಎಂಟ್ರಿ ಮಾಡಿರಿ, ಸಬ್ಮಿಟ್ ಅಂತ ಕೊಟ್ರಿ ಅಂತಂದರೆ ನಿಮ್ಮ ರಿಸಲ್ಟ್ ಶೋ ಆಗುತ್ತಾ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಒಂದು ರೋಲ್ ನಂಬರನ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಎಂಟ್ರಿ ಮಾಡಿದ ತಕ್ಷಣ ಸಬ್ಮಿಟ್ ಅನ್ನೋ ಆಪ್ಷನ್ ಕೊಡ್ತಾ ಇದ್ದೀನಿ. ಸಬ್ಮಿಟ್ ಕೊಟ್ಟ ನಂತರ ರಿಸಲ್ಟ್ ಬಂತು. ಸೊ ಇಲ್ಲಿ ನೀವು ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ನಿಮ್ಮ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಮಾರ್ಕ್ಸ್ ಬಿದ್ದಿದೆ, ಏನು ಎಂತ ಎಲ್ಲ ಚೆಕ್ ಮಾಡ್ಕೋಬೋದು. ಅದನ್ನು ಚೆಕ್ ಮಾಡ್ಕೊಂಡ ನಂತರ ಬಲಗಡೆ ಮೇಲ್ಗಡೆ ನಿಮಗೆ ಪ್ರಿಂಟ್ ಅನ್ನೋ ಆಪ್ಷನ್ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ಆ ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ನಿಮ್ಮದು ರಿಸಲ್ಟ್ ಸೇವ್ ಆಗುತ್ತೆ, ಅಥವಾ ನೀವು ಅದನ್ನು ಪ್ರಿಂಟ್ ಆದರೂ ತಗೋಬೋದು. ಇಂಥ ಲೇಟೆಸ್ಟ್ ವಿಷಯಗಳಿಗೆ, ಬ್ರೇಕಿಂಗ್ ವಿಷಯಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ನಮಸ್ಕಾರ.